ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ರೈಸ್ ಮತ್ತು ದಾಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ಯಾಚುಲರ್ಸಿಗೆ ಹೇಳಿ ಮಾಡಿದ ರೆಸಿಪಿ ಅಂತ ಹೇಳ್ಬೋದು. ಹಾಗಂತ ನೀವು ಯಾರೆಲ್ಲ ಕಲಿಯಾತೀರಿ ಅಥವಾ ಕಲ್ತ್ಕೊಂಡಿದ್ದವರು ಅಂಥವ್ರು ಟ್ರೈ ಮಾಡಿರಿ, ಹೆಂಗೆ ಬಂತಂತ ಹೇಳ್ರಿ. ಇಲ್ಲಿ ನಾನು 2 ಥರದ ಬ್ಯಾಳೆ ನಾನು ಇಟ್ಕೊಂಡೀನಿ. ಒಂದು ತೊಗರಿ ಬ್ಯಾಳೆ, ಒಂದು ಹೆಸರು ಬ್ಯಾಳಿನ. ಇದನ್ನು ಫಸ್ಟ್ ಒಂದು 2 to 3 hours ನೆನೆಸಿಟ್ಕೋಬೇಕು. ಆಮೇಲೆ ಇದನ್ನು ವಿಷಲ್ ಮಾಡಿಸ್ಕೊರಿ. ಇದನ್ನೊಂದು 4 to 5 ವಿಷಲ್ ಆದರೆ ಸಾಕಾಗುತ್ತೆ. ಅಷ್ಟು ನೀವು ರೆಡಿ ಮಾಡಿ ಇಟ್ಕೊರಿ. ಅದಾದಮೇಲೆ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಒಗ್ಗರಣೆಗೆ ನಾನಿಲ್ಲೊಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡೀನಿ, ಆಮೇಲೆ ಜೀರಿಗೆ ಹಾಕ್ಕೊಂಡೀನಿ, 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಅದಾದಮೇಲೆ ಕರಿಬೇವು ಹಾಕ್ಕೊಂಡೀನಿ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ಅದಾದಮೇಲೆ ಅರಶಿನ ಮತ್ತು ಖಾರದ ಪುಡಿ ಹಾಕ್ಕೊಂಡು ಒಗ್ಗರಣೆ ಕಂಪ್ಲೀಟ್ ಮಾಡ್ಕೊರಿ. ಅದಾದಮೇಲಿಂದ ನೀವೇನು ಕುಕ್ಕರ್ನಾಗ ಏನು ವಿಷಲ್ ಹೊಡಿಸ್ಕೊಂಡಿರಲ್ಲ ಅದನ್ನು ಡೈರೆಕ್ಟ್ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಸ್ಟಾರ್ಟ್ ಮಾಡಲಿ, ಅಂದರೆ ಕುದಿ ಬರೋಕ್ಕೆ ಸ್ಟಾರ್ಟ್ ಮಾಡಲಿ. ಅದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕ್ಕೋರಿ. ನೋಡಿರಿ, ನಾನು ಈಗ ಬ್ಯಾಳೆ ಹಾಕ್ಕೊಳತ್ತೀನಿ. ಸಾರಿ, ನಂಗೆ ಮಾತಾಡೋಕ್ಕೂ ಆಗತ್ತಿಲ್ಲ, ಅಷ್ಟು ಜೋರಾಗಿ ಕೋಲ್ಡ್ ಆಗೈತಿ. ಅಂದರೂ ನಾನು ವಿಡಿಯೋ ಮಾಡಬೇಕು, ನಿಮ್ಮ ಸಂಬಂಧ ಒಂದು ಒಳ್ಳೆ ರೆಸಿಪಿ ಅಥವಾ ಶೇರ್ ಮಾಡಬೇಕು, ಹೊಸ ರೆಸಿಪೀಸ್ ತೊಗೊಂಡ್ಬರ್ಬೇಕು ಅಂತ ಟ್ರೈ ಮಾಡತ್ತೀನಿ. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ. ಇನ್ನೂ ಆದಷ್ಟು ಒಳ್ಳೆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದ, ನಾನು ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೀನಿ. ಇದು ನನಗೆ ಈ ಫ್ಲೇವರ್ ನಂಗೆ ಭಾಳ ಸೇರುತ್ತೆ, ಅದಕ್ಕೆ ನಾನು ಈ ಸಾಂಬಾರಿಗೂ ಯೂಸ್ ಮಾಡೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು. ಬಟ್ ಇದನ್ನು ಹಾಕ್ಕೊಂಡು ನೀವು ಒಂದ್ಸಲ ಮಾಡಿ ನೋಡಿರಿ, ಇಷ್ಟು ಟೇಸ್ಟ್ ಇರುತ್ತೆ, ಇಷ್ಟು ಸ್ಮೆಲ್ ಮಸ್ತ್ ಬರುತ್ತೆ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರು ಮಾಡ್ಕೋಬೋದು. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸ್ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಅದನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿರಿ. ಆಲ್ರೆಡಿ ದಾಲ್ ರೆಡಿ ಆಯಿತು. ನಾನು ಈಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡತ್ತೀನಿ. ಅದನ್ನು ಮಾಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡ್ರೆ ನಿಮ್ಮ ದಾಲ್ ರೆಡಿ ಆಗುತ್ತೆ. ಈ ದಾಲ್ನ ನೀವು ಸಿಂಪಲ್ ದಾಲ್ ಕಟ್ಟಿಗೆ ರೊಟ್ಟಿನ ಜೊತೆ ತಿನ್ಬೋದು, ಬಿಸಿ ರೊಟ್ಟಿ ಆಮೇಲೆ ಚಪಾತಿ ಜೊತೆ ತಿನ್ಬೋದು. ನಾನು ಈಗ ಒಂದು ವೆರೈಟಿ ರೈಸ್ ತೋರಿಸ್ತೀನಿ. ಆ ರೈಸ್ ಜೊತೆ ಅಂದ್ರೆ ಇದು ಬೆಸ್ಟ್ ಕಾಂಬಿನೇಷನ್, ಹೇಳಿ ಮಾಡಿಸ್ದಂಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದ್ರೆ, ಉಪ್ಪಿನಕಾಯಿನೂ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಉಪ್ಪಿನಕಾಯಿನೂ ಮಸ್ತ್ ಇರುತ್ತೆ. ಇಷ್ಟು ಹಾಕ್ಕೊಂಡು ನೀವು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ಟ್ರೈ ಮಾಡಿರಿ. ಈಗ ನಾನು ಒಂದು ರೈಸ್ ಹೇಳಿದ್ನಲ್ಲ, ಆ ರೆಸಿಪಿ ತೋರಿಸಾತೀನಿ. ಫಸ್ಟಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು, ಜೀರಿಗೆ ಹಾಕ್ಕೋಬೇಕು, ಆಮೇಲೆ 1 ಮೆಣ್ಸಿನ್ಕಾಯಿ ಒಳಗೆ ಹಿಂಗೆ ಸೀಳಿ ಹಾಕ್ಕೊಂಡು ನಾನು ಹಿಂಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟೇ ಫ್ಲೇವರ್ ಸಾಕಾಗುತ್ತೆ. ಆಮೇಲೆ ಇದ್ರದ್ದು ಸ್ಪೆಷಲ್ ಫ್ಲೇವರ್ ಏನು ಅಂದ್ರೆ ದ್ರಾಕ್ಷಿ ಮತ್ತು ಗೋಡಂಬಿ. ಇದನ್ನು ನೀವು ಇದ್ರ ಜೊತೆ ಒಂದು ಚಕ್ಕಿ ಪೀಸನ್ನು ಹಾಕ್ಕೋಬೋದು, ಅದು ಮಸ್ತಾಗುತ್ತೆ. ಆದರೆ ನಾನಿಲ್ಲಿ ಹಾಕಿಲ್ಲ. ನೀವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇದು ಫ್ರೈ ಆಗಬೇಕು. ನಿಮ್ಗೆ ಗೊತ್ತಲ್ಲ ಗೋಡಂಬಿ ದ್ರಾಕ್ಷಿ ಹೆಂಗೆ ಫ್ರೈ ಚೇಂಜ್ ಆಗುತ್ತಲ್ಲ, ಆ ರೀತಿ ಕಲರ್ ಚೇಂಜ್ ಆದರೆ ಇಲ್ಲೊಂದು ಸ್ವಲ್ಪ ನೀವು ಆನಿಯನ್ ಹಾಕ್ಕೋಬೋದು. ಆನಿಯನ್ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಆಮೇಲೆ ನಾನು ಇಲ್ಲಿ ಪಲಾವ್ ಅಕ್ಕಿ ಸಿಗುತ್ತಲ್ಲ, ಅದನ್ನು ಮುಂಚೆನೇ 1 hour ಬಿಫೋರ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು ಅಲ್ಲಿ ಹಾಕಾತೀನಿ. ಇದಕ್ಕೆ ನೀವು ಅರಶಿನ ಅಥವಾ ಮಸಾಲ ಏನೂ ಹಾಕೋದು ಬೇಡ, ಇಷ್ಟು ಪ್ಲೇನ್ ಆಗಿರಲಿ. ದಾಲ್ ಜೊತೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಇಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಮೇಲೆ ನಿಮ್ಗೆ ರುಚಿ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ನಿಮಗೆ ಸಕ್ಕರೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಆ ಫ್ಲೇವರ್ ನಿಮ್ಗೆ ಸೇರೋಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊರಿ. ಅದಾದಮೇಲೆ ಇದಕ್ಕೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೋಬೋದು. ನೀವು 1 ವಾಟೆ ರೈಸ್ ತೊಗೊಂಡಿದ್ರೆ 2 ವಾಟೆ ನೀರು ಹಾಕ್ಕೋಬೋದು. ನಾನು ಇಲ್ಲಿ 1 ವಾಟೆದು ಮಾಡತ್ತೀನಿ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನೋಡಿ ಮಾಡ್ಕೊರಿ. ಇಷ್ಟಾಗಿ ಅದು ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ. ಕಂಪ್ಲೀಟ್ ರೈಸ್ ಕುಕ್ ಆಗುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿರಿ, ಇಲ್ಲಿ ಕುಕ್ಕರಿಂದ ವಿಷಲ್ ತೆಗ್ದಿದ್ಮೇಲೆ ರೈಸ್ ಹಿಂಗೆ ಕಾಣ್ತೈತಿ. ಇಷ್ಟು ಚಲೋ ಬಂದಿರುತ್ತೆ, ಅಷ್ಟು ಸಾಫ್ಟಾಗಿ ಆಗಿರುತ್ತೆ. ಇದರ ಮೇಲೆ 1 ಸ್ಪೂನ್ ದಾಲ್ ಹಾಕ್ಕೊಂಡು ತಿಂದರೆ ಇದು ಗಟ್ಟಿ ಆಗುತ್ತೆ. ಹಿಂಗೆ ಅಂದರೆ ಆರಿದ ಮೇಲೆ ಹಿಂಗೆ ಗಟ್ಟಿ ಆಗುತ್ತೆ. ಇಷ್ಟಾದರೆ ನಮ್ಮದು ವೆರೈಟಿ ಸಿಂಪಲ್ ರೈಸ್ ಆ್ಯಂಡ್ ಸಿಂಪಲ್ ದಾಲ್ ವಿಡಿಯೋ ರೆಡಿ.